ಒಂದು ಮರಕ್ಕೆ ಒಂದು ಕತ್ತೆಯನ್ನ ಕಟ್ಟಿರ್ತಾರೆ. ಆದ್ರೆ ರಾತ್ರಿ ಒಬ್ಬ ಶೈತಾನ ಬಂದು ಆ ಕತ್ತೆಯನ್ನ ಬಿಟ್ಬಿಡ್ತಾನೆ. ಅಲ್ಲಿಂದ ಓಡಿ ಹೋದಂತಹ ಕತ್ತೆ ಪಕ್ಕದಲ್ಲಿ ಒಬ್ಬ ರೈತ ಬೆಳೆದಿದ್ದಂತಹ ಫಸಲನ್ನ ಹಾಳು ಮಾಡುತ್ತೆ. ಇದನ್ನ ನೋಡಿದಂತಹ ರೈತನ ಹೆಂಡತಿ ಕೋಪದಲ್ಲಿ ಆ ಕತ್ತೆಗೆ ಗುಂಡಿಟ್ಟು ಕೊಂದ್ಬಿಡ್ತಾಳೆ. ಇದನ್ನ ನೋಡಿದಂತಹ ಕತ್ತೆಯ ಮಾಲೀಕ ರೈತನ ಕುಟುಂಬ ಇದ್ದಂತಹ ಇಡೀ ಮನೆಗೆ ಬೆಂಕಿ ಇಟ್ಬಿಡ್ತಾನೆ. ಆ ಬೆಂಕಿಯಿಂದ ಹೇಗೋ ತಪ್ಪಿಸ್ಕೊ ಬಂದಂತಹ ರೈತ ಆ ಕತ್ತೆಯ ಮಾಲೀಕನ ಇಡೀ ಕುಟುಂಬವನ್ನೇ ಗುಂಡಿಟ್ಟು ಕೊಂದ್ಬಿಡ್ತಾನೆ. ಇಷ್ಟೆಲ್ಲ ದುರಂತಗಳಾಗಿ ತನ್ನ ಕೋಪ ಕಡಿಮೆ ಆದ್ಮೇಲೆ ಪಶ್ಚಾತ್ತಾಪ ಪಡ್ತಾ ರೈತ ಆ ಶೈತಾನನ ಕೇಳ್ತಾನೆ, ಇದೆಲ್ಲ ಆಗ್ಬಾರ್ದಿತ್ತು, ಯಾಕೆ ಹೀಗೆಲ್ಲ ಆಯ್ತು ಅಂತ. ಆಗ ಶೈತಾನ ಹೇಳ್ತಾನಂತೆ, ನಾನು ಬರೀ ಕಟ್ಟಾಕಿದ್ದಂತಹ ಕತ್ತೆಯನ್ನ ಬಿಟ್ಟೆ, ಇದಕ್ಕೆ ನೀವು ರಿಯಾಕ್ಟ್ ಮಾಡಿ ಕೋಪಗೊಂಡು ನಿಮ್ಮೊಳಗಿದ್ದಂತಹ ಶೈತಾನನನ್ನ ಹೊರಗೆ ತಂದ್ರಿ, ನಿಮ್ಮ ಸರ್ವನಾಶವನ್ನ ನೀವೇ ಮಾಡ್ಕೊಂಡ್ರಿ ಅಂತ. ಇದೇ ತರ ನಮ್ಮ ಜೀವನದಲ್ಲೂ ಕೂಡ ನಮ್ಮ ಸುತ್ತ ಇರುವಂತಹ ಶೈತಾನರು ನಮ್ಮ ಮಧ್ಯೆ ಕತ್ತೆಯನ್ನ ಬಿಡ್ತಾರೆ. ಆ ಶೈತಾನ ನಮ್ಮ ಸುತ್ತ ಇರುವಂತಹ ಸ್ನೇಹಿತರಲ್ಲಿರ್ಬೋದು, ನಮ್ಮ ಕಲೀಗ್ಸ್ ಅಲ್ಲಿರ್ಬೋದು, ಈಗಿನ ಕಾಲದ ರಾಜಕಾರಣಿಗಳಲ್ಲಿರ್ಬೋದು, ಅಥವಾ ಮೀಡಿಯಾದಲ್ಲೂ ಕೂಡ ಇರ್ಬೋದು, ಇವರೆಲ್ಲರೂ ಕೂಡ ಸೇರ್ಕೊಂಡು ನಮ್ಮ ಒಳಗಿರುವಂತಹ ಕತ್ತೆಯನ್ನ ಬಿಡ್ತಾರೆ. ನಾವೆಲ್ಲರೂ ಕೂಡ ಕಿತ್ತಾಡ್ಕೊಂಡು ನಮ್ಮ ಸರ್ವನಾಶವನ್ನ ನಾವೇ ಮಾಡ್ಕೋತೀವಿ. ನಿಮ್ಮನ್ನ ಟ್ರಿಗರ್ ಮಾಡಿ ನಿಮ್ಗೆ ಕೋಪ ಬರ್ಸಿ ನಿಮ್ಮ ಸರ್ವನಾಶ ಮಾಡೋದಕ್ಕೆ ಸಾವಿರಾರು ಜನ ಶೈತಾನರು ಕಾಯ್ತಿರ್ತಾರೆ. ಆದ್ರೆ ನೀವು ಯಾವ್ದಾದ್ರು ಒಂದು ವಿಚಾರಕ್ಕೆ ರಿಯಾಕ್ಟ್ ಮಾಡೋ ಬದಲು, ಯಾರ ಮೇಲಾದ್ರೂ ಸೇಡ್ ತೀರಿಸ್ಕೊಳ್ಳೋ ಮೊದಲು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಿರ್ಧಾರ ತಗೊಳ್ಳಿ. ಈ ಕತೆ ನಿಮ್ಗೆ ಇಷ್ಟ ಆಗಿರೋ ಸಡನ್ ಆಗಿ ರಿಯಾಕ್ಟ್ ಮಾಡುವಂತ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.